ಮೇಡಮ್ ಇವತ್ತಿನ ಸ್ಪೆಷಲ್ ಇವತ್ತು ಸಂಡೇ ಆಗೋದ್ರಿಂದ ಮಟನ್ ಕರಿ ಮಾಡುವ. ನೋಡಿ ಮಟನ್ ಈ ಥರ ಇರಬೇಕು. ಇದನ್ನು ಒಂದು 2 ನೀರಲ್ಲಿ 2-3 ಸಲ ತೊಳಿಬೇಕು. ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು. ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಇದು ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿ, ಆಮೇಲೆ 1-2 ಸ್ಪೂನು ಕೊತ್ತಂಬರಿ ಕಾಳು ಹವಿಜ ಅಂತೇವೆ, 1 ದೊಡ್ಡ ಸ್ಪೂನ್ಲೆ ಕಸಕಸೆ, ಇದು ಶಾಜೀರಿಗೆ, ಲವಂಗ, ಏಲಕ್ಕಿ. ಯಾಕಂದರೆ ಮಸಾಲೆ ನಾವು ಮಸಾಲೆ ಖಾರ ಇರೋ ಸಂಬಂಧ ನಾವು ಮಸಾಲೆ ಐಟಮ್ ಭಾಳ ಜಾಸ್ತಿ ಹಾಕಲ್ಲ. 1 ಇಂಚು ಇದನ್ನು ಚಕ್ಕೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ದೊಡ್ಡ ತೆಂಗಿನಕಾಯಿ ಬಟ್ಲು, 1 ಹಸಿಗೆ ತೆಂಗಿನಕಾಯಿ, 1 ಲಿಂಬೆಹಣ್ಣು ಗಾತ್ರದ ಹುಳಿ, 4 ಟೊಮೆಟೊ ಹಣ್ಣುಗಳು. ಒಂದು 4 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ 1 ದೊಡ್ಡ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕಬೇಕು. ಇದು ಈರುಳ್ಳಿ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ನೋಡಿ ಈರುಳ್ಳಿ ಈ ಥರ ಬಣ್ಣ ಬದಲಾದ ಮೇಲೆ ಇದಕ್ಕೆ ನಾವು ತೊಳೆದಿಟ್ಟುಕೊಂಡ ಮಟನನ್ನು ಮಟನ್ ಹಾಕಿ ಅದಕ್ಕೆ 1 ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಬೇಕು. ಆಮೇಲೆ 1 ಸ್ಪೂನ್ ಉಪ್ಪನ್ನು ಹಾಕಬೇಕು. ಹಾಕಿ ನಮ್ಮ ಉತ್ತರ ಕರ್ನಾಟಕ ಜನ ಈ ಮಟನಿಗೆ ಫಸ್ಟ್ ಈರುಳ್ಳಿ, ಅರಿಶಿಣ ಪುಡಿ, ಉಪ್ಪು ಹಾಕಿ ಅದರಲ್ಲೇನೆ 10-15 ನಿಮಿಷ ಈ ಥರ ಬೇಯಿಸ್ಬೇಕು. ಅದು ಚೆನ್ನಾಗಿ ನೀರು ಬಿಡ್ತದೆ. ಅದಕ್ಕೆ ನಮ್ಮ ಕಡೆಗೆ ಉಕ್ಕಡ ಅಂತಂದು ಅಂತೀವಿ, ಉಕ್ಕಡ ಮಾಡ್ತೇವೆ ಅಂತ ನಂದು. ಮಟನ್ ಉಕ್ಕಡ ಮಾಡಿದ್ರೇ ಅದ್ರ ಟೇಸ್ಟ್ ಬೇರೆ. ಹಂಗೆ ಹಸಿದಿದ್ದು ಅದಕ್ಕೆ ಮಸಾಲೆ ಹಾಕಿದ್ರೆ ಅದು ಟೇಸ್ಟ್ ಬೇರೆ. ಮೊದ್ಲು ಉಕ್ಕಡ ಮಾಡ್ಕೊಂಡು ನಾನಂತ ಅದಕ್ಕೆ ಇದು ಮತ್ತೆ ಹಾಕ್ತದೆ ಸಪರೇಟ್ ಆಗಿ. ಇಲ್ಲ, ಒಗ್ಗರಣೆ ಏನು ಹಾಕೋದಿಲ್ಲ ಇದಕ್ಕೆ, ಮತ್ತೆ ಮಸಾಲೆ ಇದೆಲ್ಲ ಹಾಕ್ತೇವೆ. ಇದನ್ನ ಮೊದ್ಲು ಇದಕ್ಕೆ ಟೊಮೆಟೊ ಹಾಕಿ, ಖಾರ ಹಾಕಿ ನಾವು ಇದನ್ನ 4-5 ವಿಸಿಲ್ ಮಾಡಿ ತೆಗಿತೇವೆ. ಇದಾದ್ರೆ ನೀರು ಬಿಡ್ಬೇಕು, ಚೆನ್ನಾಗಿ ನೀರು ಬಿಡ್ಬೇಕು, ಅಲ್ಲಿವರೆಗೂ ಮುಚ್ಚುವ. ಹಸಿ ತೆಂಗಿನಕಾಯಿ ರುಬ್ಬಲು, ಹಸಿ ತೆಂಗಿನಕಾಯಿ, ಹುಣಸೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಆಮೇಲೆ ಇದು ಗಸಗಸೆ, ಇದು ಶಾಜೀರಿಗೆ. ಇದು ಜೀರಿಗೆ ಹಾಕಬಾರ್ದು ಮಟನಿಗೆ, ಯಾವಾಗಲೂ ಶಾಜೀರಿಗೆನೇ ಹಾಕಬೇಕು. ಇದು 1 ಸ್ಪೂನ್ ಇದೆ, ಶಹಜೀರ ಅಂತ ನಂದು. ಇದು ಚಕ್ಕೆ, ಲವಂಗ, ನೋಡಿ ಈ ಥರ ಉಕ್ಕಡ ಅಂದರೆ ಈ ಥರ ಆಗಿ ಅದು ಇಷ್ಟೊಂದು ಚೆನ್ನಾಗಿ ನೀರು ಬಿಡಬೇಕು ಮಟನ್.
ಹೀಗೆ ಮಾಡಿದ್ರೇ ಉಕ್ಕಡ ಅನ್ನೋದು. ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಟುಕೊಂಡ ಟೊಮೆಟೊ ಹಣ್ಣು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ನೋಡಿ, ಟೊಮೆಟೊ ಹಣ್ಣು ಒಂದು 5 ನಿಮಿಷ ಬೆಂದ ನಂತರ ಅದು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗಿ ನೋಡಿ, ಈ ಥರ ರಸ ಇರಬೇಕು. ಅಂದರೆ ಸಾರು ತುಂಬ ಚೆನ್ನಾಗಾಗ್ತದೆ. ಈ ಥರ ರಸ ಇರಬೇಕು. ಇದಕ್ಕೆ ನಮ್ದು ಮಸಾಲೆ ಖಾರ ಹಾಕಬೇಕು. ಈ ಥರ, ಯಾಕಂದರೆ ನಮ್ಮ ಖಾರ ಭಾಳ ಖಾರ ಇರೋದಿಲ್ಲ. ನಾವು ಗುಂಟೂರು ಮೆಣಸಿನ್ಕಾಯಿ ಹಾಕಿರಲ್ಲ ಇದಕ್ಕೆ, ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ. ಖಾರ ಹಾಕಿ ಇದು ಒಂದು 5 ನಿಮಿಷ ನೋಡಿ. ಟೊಮೆಟೊ ಹಣ್ಣು, ಖಾರ, ಮಸಾಲೆ ಇದೆ ನಮ್ದು. ಮಸಾಲೆ, ಖಾರ, ಟೊಮೆಟೊ ಹಣ್ಣು ಈ ಮಸಾಲೆಯಲ್ಲಿ ಚೆನ್ನಾಗಿ ಕುದಿಬೇಕು. ಕುದ್ದು ಮೇಲ್ಗಡೆ ಎಲ್ಲ ಎಣ್ಣೆ ಬರ್ಬೇಕಿದು. ಮೇಲ್ಗಡೆ ಎಲ್ಲ ಎಣ್ಣೆ ಬಿಡ್ತದೆ. ಒಂದು 5 ನಿಮಿಷ ಕುದಿಸು ಆಯ್ತು. ನೋಡಿ, ಈ ತರ ಆಗ್ಬೇಕದು. ಈ ತರ ಆದ್ಮೇಲೆ ಇದಕ್ಕೆ ಕುದಿಲಿಕ್ಕೆ ಒಂದಿಷ್ಟು ನೀರು ಹಾಕ್ಬೇಕು. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 5-6 ವಿಸಿಲ್ ಮಾಡಬೇಕು. ಕುಕ್ಕರ್ ಮುಚ್ಚಿ ಅದು ನಾವು ಮಟನ್ ಯಾವ ಥರ ಇರ್ತದೆ ಅದನ್ನು ನೋಡಿ ಅದ್ರ ಮೇಲೆ ಚೀಟಿ ಮಾಡಬೇಕು. ಮೀಡಿಯಮ್ ಇದ್ದರೆ ಒಂದು 4-5 ಮಾಡಿದರೆ ಸಾಕು. ಇನ್ನು ಜಾಸ್ತಿ ದಪ್ಪ ಇದ್ದರೆ ಅದು ಮತ್ತೆ ಒಂದು 7-8 ಮಾಡಬೇಕು. ನೋಡಿ, ನಾವು ಅವಾಗ 5-6 ವಿಸಿಲ್ ಮಾಡಿದ್ವಲ್ಲ, ಅದನ್ನು ಈಗ ಓಪನ್ ಮಾಡಿ ನೋಡಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹಾಂ, ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ಚೆನ್ನಾಗಿ ಕುದ್ದಿದೆ ಅಂತ. ಈ ಥರ ಮೇಲ್ಗಡೆ ಎಣ್ಣೆ ಬರ್ತದಲ್ಲ, ಅಂದರೆ ಚೆನ್ನಾಗಿ ಕುದ್ದಿದೆ ಅಂತ. ಮೇಲ್ಗಡೆ ಎಣ್ಣೆ ಬಂದ ಅದು ಕುದ್ದಿದೆ ಅಂತ. ಹಾಂ, ನಿಮ್ಗೆ ಡೌಟ್ ಆದರೆ ಸ್ವಲ್ಪ ಹೀಗೆ ಚಿಕನ್ ನೋಡ್ಬೋದು ನೀವು, ಕುದ್ದಿದೆ ಅಂತದ. ನೋಡಿ, ಕುದ್ದಿದೆ ಚೆನ್ನಾಗಿ. ಒಂದು ಪಾತ್ರೆಗೆ ಹಾಕಬೇಕು. ಹಾಕಿ ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಬೇಕು ಸಾಂಬಾರಿಗೆ. ಈ ಥರ ಆದಮೇಲೆ ನಿಮಗೆ ಎಷ್ಟು ಬೇಕಷ್ಟು, ಇದು ಭಾಳ ತಳ್ಳಗಿರಬಾರ್ದು, ಹೀಗೆ ದಪ್ಪಾಗಿರ್ಬೇಕು ಸ್ವಲ್ಪ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಕಿ ಅದಕ್ಕೆ ಉಪ್ಪು ಹಾಕಿದರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡಬೇಕು.